ಚಿಟಗುಪ್ಪ ಪಟ್ಟಣದ ಪಾತ್ಮಪುರ ವಾರ್ಡ್ 23 ಸುಮಾರು 3 ಕಿಲೋಮೀಟರ್ ಪಟ್ಟಣದಿಂದ ದೂರವಿದೆ. ಪಡಿತರ ಅಕ್ಕಿಗಾಗಿ 3 ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತದೆ. ಪ್ರಿಯದರ್ಶಿನಿ ಕಾಲೋನಿಯಲ್ಲಿಯೂ ಕೂಡ ಇಂತಹದ್ದೇ ಸಮಸ್ಯೆ ಇದ್ದು ಇಲ್ಲಿಂದ ಬಂದು ಪಡಿತರ ಅಕ್ಕಿ ತೆಗೆದುಕೊಳ್ಳಲು ಇಡೀ ದಿನ ಕಳೆಯುತ್ತದೆ. ಇನ್ನು ವಾರ್ಡ್ನಲ್ಲಿ ದಿನಗೂಲಿ ಕಾರ್ಮಿಕರು ಹೆಚ್ಚಾಗಿರುವುದರಿಂದ ಕೂಲಿ ಕೆಲಸಕ್ಕೆ ಹೋಗಿದರೆ ಅಕ್ಕಿ ಸಿಗುವುದಿಲ್ಲ, ಅಕ್ಕಿ ಪಡೆಯಲು ಬಂದರೆ ಕೂಲಿ ಕೆಲಸ ಸಿಗುವುದಿಲ್ಲ. ಅದಕ್ಕಾಗಿ ಬಡ ಜನರ ಯೋಗಕ್ಷೇಮ ಕಾಪಾಡಲು ಸ್ಥಳೀಯವಾಗಿ ಹೊಸ ಪಡಿತರ ಅಂಗಡಿ ಆರಂಭಿಸಬೇಕೆಂದು ಕನ್ನಡ ಸೇನೆ ಕರ್ನಾಟಕ ತಾಲೂಕಾ ಘಟಕದ ವತಿಯಿಂದ ಪ್ರತಿಭಟನೆಯ ಮೂಲಕ ಇಂದು ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಒಂದು ವಾರದಾಗೆ ಆ ಕಡೆ ಒಂದು 4 ದಿನ ಇಲ್ಲಿ ಒಂದು 2 ದಿನ ಅಥವಾ ಏನಾರು ಮಾಡಿ ವ್ಯವಸ್ಥೆ ಮಾಡೋಂಥ ಪರಿಶೀಲನೆ ಮಾಡ್ತಾರೆ. ಕಾರ್ಡ್ 3 ದಿನ ಅದು ಒಂದು ಲಿಮಿಟ್ ಅದ. ಗೈಡ್ಲೈನ್ಸ್ ಪ್ರಕಾರ ಇಷ್ಟು ಕಾರ್ಡ್ ಆ ಕಾರ್ಡ್ ಒಳಗೆ ಸೆಟ್ ಅಂತಿದ್ರೆ ಅದು ಇಲ್ಲ ಅಂದ್ರೆ 4 ದಿನ 2 ದಿನ ವ್ಯವಸ್ಥೆ ಕಾನೂನಾಗಿ ಹೆಂಗ್ ಕೊಡ್ತಾ ಆ ಕಾನೂನು. ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಪವನ್ ಪೂಜಾರಿ, ಉಪಾಧ್ಯಕ್ಷ ಸತೀಶ್ ಗಂಜಿ, ಜಿಲ್ಲಾಧ್ಯಕ್ಷ ಸುಭಾಷ್ ಕನಾಡೆ, ಉಪಾಧ್ಯಕ್ಷ ಸೋಮನಾಥ್ ಸ್ವಾಮಿ ವರವಟ್ಟಿ ಮತ್ತು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಕಾರ್ಯಕರ್ತರು, ಮಹಿಳೆಯರು, ಗ್ರಾಮಸ್ಥರು ಕೂಡ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನವರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.